ಅಪ್ರಾಪ್ತರಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ಸರ್ಕಾರದ ನಿರ್ಧಾರಕ್ಕೆ ಮನೋವೈದ್ಯರು ಸ್ವಾಗತವನ್ನು ಮಾಡ್ತಾ ಇದ್ದಾರೆ, ಸೈಕ್ಯಾಟ್ರಿಸ್ಟ್ಗಳು. ಇದು ಸರ್ಕಾರದ ಸಮಯೋಚಿತ ನಿರ್ಧಾರ, ಒಳ್ಳೆಯ ನಿರ್ಧಾರ, ಇದನ್ನು ನಾವು ಸ್ವಾಗತಿಸ್ತೇವೆ ಅಂತ ಹೇಳ್ತಿದ್ದಾರೆ. ಮೊಬೈಲ್ ಬಳಕೆಯಿಂದ ಮಕ್ಕಳ ಭವಿಷ್ಯಕ್ಕೆ ಕುತ್ತಿತ್ತು, ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇತ್ತು. ಮಕ್ಕಳ ಮೊಬೈಲ್ ಬಳಕೆಯ ಬಗ್ಗೆ ಪರಿಶೀಲಿಸೋದು ಕೂಡ ಸುಲಭವಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪೀಳಿಗೆಗಾದರೂ ಕೂಡ ನಿಯಂತ್ರಣಕ್ಕೆ ತರಲೇಬೇಕಾದಂತಹ ಅವಶ್ಯಕತೆ ಇತ್ತು, ರಾಜ್ಯ ಸರ್ಕಾರ ತಂದಿದೆ, ಇದನ್ನು ನಾವು ಸ್ವಾಗತಿಸ್ತೇವೆ. ಮನೋವೈದ್ಯ ಡಾಕ್ಟರ್ PV ಭಂಡಾರಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಕರ್ನಾಟಕ ಸರ್ಕಾರ ಏನು ಒಂದು ನಿರ್ಧಾರದ ಬಗ್ಗೆ ಯೋಚನೆ ಮಾಡ್ತಾ ಇದೆ, 16 ವರ್ಷದ ಕೆಳಗಿನವರಿಗೆ ಈ ಸೋಷಿಯಲ್ ಮೀಡಿಯಾ ಇದನ್ನ ಉಪಯೋಗದ ಬಗ್ಗೆ ಒಂದು ಡಿಜಿಟಲ್ ಪಾಲಿಸಿಯನ್ನು ಮಾಡಬೇಕು ಅಂತ ಏನು ನಿರ್ಧಾರ ಮಾಡ್ತಾ ಇದೆ, ಇದು ಐ ಥಿಂಕ್ ಸ್ವಾಗತಾರ್ಹ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಬ್ಬ ಮನೋವೈದ್ಯನಾಗಿ ನಾನು ಏನು ನೋಡ್ತಾ ಇದ್ದೇನೆ, ಇವತ್ತು ನಮ್ಮ ವಾರ್ಡ್ ಅಲ್ಲಿ 2 ಜನ ಪೇಷಂಟ್ಸ್ ಹೂ ಆರ್ ಅಂಡರ್ 18 ಅಡ್ಮಿಟ್ ಆಗಿದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಇಸ್ ಬಿಕಾಸ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾ ಯೂಸೇಜ್. ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನು ಪರಿಚಯ ಮಾಡಿಕೊಂಡು, ಈ ಅನ್ಸ್ಕ್ರೂಪ್ಲೆಸ್ ಜನರನ್ನ ಪರಿಚಯ ಮಾಡಿಕೊಂಡು ಅವರ ಒಟ್ಟಿಗೆ ಸಮಸ್ಯೆಗಳನ್ನ ಮಾಡಿಕೊಂಡು ಬಂದಂತ ಯುವ ಜನರು. ಇದು ಬಹುಶಃ ಸಮಯೋಚಿತ ನಿರ್ಧಾರ. ಆದ್ರೆ ಇದು ಇಮಿಡಿಯೇಟ್ ಆಗಿ ಎಷ್ಟರ ಮಟ್ಟಿಗೆ ಇಫೆಕ್ಟ್ ಕೊಡುತ್ತೆ ಹೇಳಕ್ ಬರಲ್ಲ. ಇದು ಹೇಗಂದ್ರೆ, ಈಗ 18 ವರ್ಷದವರೆಗೆ ಬೀಡಿ ಸಿಗರೇಟ್ ಕೊಡಬಾರದು ಅಂತ ಹೇಳಿದ್ರು, ತಗೊಳ್ಳುವಂತ ಮಕ್ಕಳಿದ್ದಾರೆ. ಹಾಗೆ ಈಗ ಈ ಸೋಷಿಯಲ್ ಮೀಡಿಯಾ ಮತ್ತೆ ಅವರ ಮೊಬೈಲ್ ಫೋನ್ ಒಂದು ಖಾಸಗಿ ಇದು ಅವ್ರದ್ದು ಸೊತ್ತು. ಅದರಲ್ಲಿ ಅವ್ರು ಏನ್ ನೋಡ್ತಾರೆ ಏನ್ ನೋಡಲ್ಲ ಅನ್ನೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಸರ್ಕಾರ ಒಂದು ಬ್ಲಾಂಕೆಟ್ ಡಿಸಿಷನ್ ಅನ್ನ ತಗೊಂಡ್ರೆ ಬಹುಶಃ ಪೇರೆಂಟ್ಸಿಗೆ, ಸ್ಕೂಲ್ನವರಿಗೆ, ಇವತ್ತಿಗೂ ದೊಡ್ಡ ದೊಡ್ಡ ಸ್ಕೂಲ್ನಲ್ಲಿ ಸ್ಕೂಲ್ ಒಳಗೆ ಮೊಬೈಲ್ ತಂದ್ರೆ ಅವರು ಹೊರಗೆ ಹಾಕ್ತಾರೆ ಮಕ್ಕಳನ್ನ. ಅಫಿಷಿಯಲಿನೂ ಹಾಕ್ಬೋದು, ಅನ್ಅಫಿಷಿಯಲಿನೂ ಹಾಕ್ಬೋದು. ಸರ್ಕಾರಿ ಶಾಲೆಗಳಲ್ಲೂ ಕೂಡ ಶಾಲೆ ಒಳಗೆ ಯಾರು ಉಪಯೋಗ ಮಾಡೋದಿಲ್ಲ, ಆದ್ರೆ ಹೊರಗೆ ಕಡಿವಾಣ ಹಾಕೋದು ಬಹಳ ಕಷ್ಟ ಇದೆ. ಅದನ್ನ ಈಗೇನು ಸರ್ಕಾರ ಒಂದು ರೂಲ್ ಅಂತ ತಂದ್ರೆ ಬಹುಶಃ ಸ್ವಲ್ಪ ಮಟ್ಟಿಗೆ ಆದ್ರೂ ಮುಂದಿನ ಪೀಳಿಗೆ, ಈಗ 17-18 ವರ್ಷದವರನ್ನ ಈಗ ಕಡಿವಾಣ ಹಾಕೋದು ನಾನು ಮನೋವೈದ್ಯನಾಗಿ ನನಗನ್ಸೋದು ಬಹಳ ಕಷ್ಟ ಇದೆ. ಆದ್ರೆ ಈಗ 10-12 ವರ್ಷದ ಮಕ್ಕಳು ಈಗ ಅವ್ರಿಗೆ ಒಂದ್ಸರಿ ಸೋಷಿಯಲ್ ಮೀಡಿಯಾ ಉಪಯೋಗ, ಇದ್ರ ಬಗ್ಗೆ ಇದನ್ನ ಉಪಯೋಗಿಸ್ಲಿಕ್ಕಿಲ್ಲ, ನೀವು ಅದನ್ನ ಇದು ಮಾಡ್ಲಿಕ್ಕಿಲ್ಲ, ಉಪಯೋಗ ಮಾಡ್ಲಿಕ್ಕಿಲ್ಲ ಅನ್ನುವಂತ ಒಂದು ಕಾನೂನು ಬಂದ್ರೆ ಬಹುಶಃ ಕಾನೂನಿಗೆ ಹೆದರಿ ಆದ್ರೂ ಸ್ವಲ್ಪ ಜನ ಆದ್ರೂ ಅದರಿಂದ ದೂರ ಸರಿತಾರೆ. ಸೊ ಫೈನ್. ಇದು ಅದಕ್ಕೆ ಹೇಳಿದ್ದು ನಾನು, ಮಿಶ್ರಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಮಿಶ್ರ ಅಭಿಪ್ರಾಯಗಳು, ಕೆಲವರು ಬೇಕು ಅಂತಾರೆ, ಕೆಲವರು ಬೇಡ ಅಂತಾರೆ. ಹಾಗಾಗಿ ಈಗ ಬಜೆಟ್ನಲ್ಲಿ ಘೋಷಣೆಯಂತೂ ಆಗಿದೆ, ಫೈನ್. ಬಟ್ ಅದನ್ನು ಒಂದು ಸಮಿತಿ ಅಂತ ರಚನೆ ಮಾಡಿಕೊಂಡು ಅದಾದ ನಂತರ, ಸಮಿತಿ ರಚನೆಯಾದ ನಂತರ ಒಂದು ಅಂತಿಮ ನಿರ್ಧಾರಕ್ಕೆ ಬರಬಹುದು ಅಂತ ಅನಿಸುತ್ತೆ.